ಹಾಯ್ ಹಲೋ ನಮಸ್ತೆ. ಗ್ಯಾರಂಟಿ ಸ್ಪೆಷಲ್ಗೆ ಸ್ವಾಗತ. ನಾನು ರಾಮ್ ಬಡ್ಗೇರ್. ರಾಜ್ಯ ಸರ್ಕಾರದ ಜಾತಿ ಗಣತಿ ವಿರುದ್ಧ ಸ್ವಾಮೀಜಿಗಳ ಆಂದೋಲನ. ಆಗ ವೀರಶೈವ ಲಿಂಗಾಯತ, ಈಗ ಜಾತಿ ಗಣತಿ. ಹುಷಾರಾಗಿರಿ ಎಂದು ಶ್ರೀಶೈಲ ಶ್ರೀಗಳ ಎಚ್ಚರಿಕೆ. ಕ್ಯಾಸ್ಟ್ ರಿಪೋರ್ಟ್ಗೆ ಎಲ್ಲ ಸಮುದಾಯಗಳ ಸ್ವಾಮೀಜಿಗಳ ತಕರಾರು. ಇದೇ ಈ ಹೊತ್ತಿನ ವಿಶೇಷ. ಜಗ್ಗದ ಜಗದ್ಗುರುಗಳು. ರಾಜ್ಯದಲ್ಲಿ ಹೊತ್ತಿಕೊಂಡಿರೋ ಜಾತಿ ಗಣತಿ ಕಿಚ್ಚು ಸದ್ಯಕ್ಕೆ ಆರುವ ಲಕ್ಷಣಗಳು ಕಾಣ್ತಿಲ್ಲ. ರಾಜ್ಯದಲ್ಲಿ ಜಾತಿ ಗಣತಿ ಅನ್ನೋ ಜ್ವಾಲೆಯನ್ನ ಸೃಷ್ಟಿಸಿರೋ ರಾಜ್ಯ ಸರ್ಕಾರ ಅದನ್ನ ಆರಿಸೋದು ಬಿಟ್ಟು ಅದರಲ್ಲಿ ಚಳಿ ಕಾಯಿಸ್ತಿರೋ ರೀತಿ ವರ್ತನೆ ಮಾಡ್ತಾ ಇದೆ. ರಾಜ್ಯ ಸರ್ಕಾರದ ಜಾತಿ ಗಣತಿಗೆ ಆಯಾ ಸಮುದಾಯಗಳ ಜನ ಮಾತ್ರವೇ ಅಲ್ಲ, ಸ್ವಾಮೀಜಿಗಳು ಸಹ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಇಷ್ಟಕ್ಕೂ ಯಾವ್ಯಾವ ಸ್ವಾಮೀಜಿಗಳು ಏನೇನು ಹೇಳಿದ್ದಾರೆ ಅಂತ ನೋಡೋಣ ಬನ್ನಿ. ನಾವು ಒಪ್ಪಲ್ಲ, ನಾವ್ಯಾರೂ ಒಪ್ಪಲ್ಲ. ನಮ್ಮ ಸಮುದಾಯವೂ ಒಪ್ಪಲ್ಲ, ಅವರ ಸಮುದಾಯವೂ ಒಪ್ಪಲ್ಲ, ಇವರ ಸಮುದಾಯವೂ ಒಪ್ಪಲ್ಲ, ಬಿಲ್ಕುಲ್ ಒಪ್ಪಲ್ಲ. ಇದನ್ನು ಒಪ್ಪೋಕೆ ಸಾಧ್ಯವೇ ಇಲ್ಲ. ಏನೊಪ್ಪಲ್ಲ ಅಂತ ನಿಮಗೆ ಅಚ್ಚರಿ ಆಗೋಕೆ ಸಾಧ್ಯವೇ ಇಲ್ಲ ಬಿಡಿ. ಯಾಕಂದ್ರೆ ನಾವು ಯಾವ ವಿಚಾರ ಹೇಳೋಕೆ ಹೊರಟಿದ್ದೀವಿ ಅನ್ನೋದು ನಿಮಗೆ ಗೊತ್ತೇ ಇರುತ್ತೆ. ರಾಜ್ಯದಲ್ಲಿ ಆರ್ಥಿಕ ಸಾಮಾಜಿಕ ಸಮೀಕ್ಷೆ ಹೆಸರಲ್ಲಿ ಮಾಡಿಸಿದ್ದ ಜಾತಿ ಗಣತಿಯನ್ನ ಕೆಲವೊಂದು ಸಮುದಾಯಗಳನ್ನ ಬಿಟ್ಟು ರಾಜ್ಯದ ಬಹುತೇಕ ಸಮುದಾಯಗಳು ಒಪ್ಪೋಕೆ ಸಿದ್ಧರಿಲ್ಲ. ಜಾತಿ ಗಣತಿ ಹೆಸರಲ್ಲಿ ರಾಜ್ಯ ಸರ್ಕಾರ ಯಾರನ್ನೋ ಓಲೈಕೆ ಮಾಡ್ತಿದೆ ಅನ್ನೋದು ಇವರೆಲ್ಲರ ವಾದವಾಗಿದೆ. ರಾಜ್ಯದ ಜನರ ಕೂಗಿಗೆ ಬಹುತೇಕ ಎಲ್ಲ ಸಮುದಾಯಗಳ ಸ್ವಾಮೀಜಿಗಳು ಧ್ವನಿಗೂಡಿಸಿದ್ದಾರೆ. ರಾಜ್ಯ ಸರ್ಕಾರ ಮಂಡಿಸಿರೋ ಈ ವರದಿ ಒಪ್ಪಲು ಸಾಧ್ಯವಿಲ್ಲ ಅನ್ನೋ ಜನರ ಜೊತೆಗೆ ಜಗದ್ಗುರುಗಳು ನಿಂತಿದ್ದಾರೆ. ನಮ್ಮ ಮಠಕ್ಕೂ ಯಾರೂ ಭೇಟಿ ನೀಡಿಲ್ಲ ಎಂದ ಸಿದ್ಧಲಿಂಗ ಶ್ರೀಗಳು. ಎಲ್ಲರನ್ನೂ ಒಟ್ಟಿಗೆ ಕರೆದೊಯ್ಯುವಂತೆ ಸರ್ಕಾರಕ್ಕೆ ಶ್ರೀಗಳ ಕಿವಿಮಾತು. ರಾಜ್ಯದಲ್ಲಿ ಬಹುತೇಕ ಜನ ನಮ್ಮ ಮನೆಗೆ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸರ್ಕಾರದ ವರದಿಯನ್ನ ವಿರೋಧಿಸಲು ಇದೇ ಮೂಲ ಕಾರಣ. ಸರ್ಕಾರದ ವತಿಯಿಂದ ಯಾರೂ ಸಹ ನಮ್ಮ ಮಠಕ್ಕೂ ಭೇಟಿ ಕೊಟ್ಟಿಲ್ಲ. ಇದೆಲ್ಲವನ್ನ ಸರಿಪಡಿಸಿಕೊಂಡು ವರದಿ ಮಂಡಿಸಿದ್ರೆ ಸ್ವಾಗತ ಬಯಸ್ತೀವಿ ಅಂತ ಹೇಳಿದ್ದಾರೆ. ಬಹಳ ಚರ್ಚೆಯಲ್ಲಿ ಬಿಡ್ತಾ ಇರುವಂತದ್ದು ಜಾತಿ ಗಣತಿ ಅದ ವರದಿ ಬಂದಿದೆ. ವರದಿಯನ್ನ ಎಲ್ಲ ಮಂತ್ರಿಗಳಿಗೂ ಕೂಡ ಅದನ್ನ ಕೃತಿ ಮಾಡಿಕೊಟ್ಟಿದ್ದಾರೆ. ಅದರ ಅಧ್ಯಯನ ಮಾಡಿ ಸಂಪುಟದಲ್ಲಿ ತೀರ್ಮಾನ ತೆಗೆದುಕೊಳ್ತೀವಿ ಎನ್ನುವ ಭರವಸೆಯನ್ನು ಕೊಟ್ಟಿದ್ದರು. ಇವತ್ತಿನ ಸಂಪುಟದಲ್ಲಿ ಇನ್ನೂ ಕೂಡ ಅದಕ್ಕೆ ನಿರ್ಣಯವನ್ನು ತೆಗೆದುಕೊಂಡಿಲ್ಲ. ಮುಂದಿನ ದಿವಸಗಳಲ್ಲಿ ಅದರ ಬಗ್ಗೆ ಗಮನ ಹರಿಸ್ತಿದ್ದೀವಿ ಅಂತೇಳಿ ಬಹುತೇಕ ಅನೇಕ ಸಮುದಾಯದವರು ಕೂಡ ಇದಕ್ಕೆ ವಿರೋಧವನ್ನು ವ್ಯಕ್ತ ಮಾಡ್ತಾಯಿದ್ವಿ. ವಿರೋಧ ಅಂದರೆ ಸರಿಯಾದ ರೀತಿಯಲ್ಲಿ ಇದನ್ನು ಸಮೀಕ್ಷೆ ಮಾಡಿಲ್ಲ, ಬಹುತೇಕ ಎಲ್ಲರನ್ನು ಭೇಟಿ ಮಾಡಿಲ್ಲ ಅನ್ನುವ ಒಂದು ಕಾರಣವನ್ನು ಇಟ್ಕೊಂಡು ಹೇಳ್ತಾ ಇದ್ದಾರೆ. ಇವತ್ತು ಸರ್ಕಾರದ ಆದ್ಯ ಕರ್ತವ್ಯ ಪ್ರತಿಯೊಬ್ಬರನ್ನು ಪ್ರತಿಯೊಂದು ಸಮಾಜವನ್ನು ಕೂಡ ಸಮಾನವಾಗಿ ಗೌರವಿಸಬೇಕಾಗಿರುವಂಥದ್ದು ಸರ್ಕಾರದ ಕರ್ತವ್ಯ. ಅದೆಲ್ಲ ಯಾವುದೇ ಪಕ್ಷ ಇರಲಿ, ಯಾವುದೇ ಸರ್ಕಾರ ಇರಲಿ, ಯಾರೇ ಇರಲಿ, ಸಂವಿಧಾನದ ಆಶಯದಂತೆ ಪ್ರತಿಯೊಬ್ಬರು ಕೂಡ ನಡ್ಕೊಳ್ಬೇಕಾಗಿರುವಂಥದ್ದು. ಎಲ್ಲ ಜಾತಿಯಲ್ಲಿಯೂ ಕೂಡ ಬಡವರು ಮತ್ತು ಅನಾಥರು, ಹಿಂದುಳಿದವರು ಬಹಳಷ್ಟು ಸಂಖ್ಯೆಯಲ್ಲಿದ್ದಾರೆ. ಮುಂದುವರೆದ ಸಮಾಜದಲ್ಲಿಯೂ ಕೂಡ ಹಿಂದುಳಿದವರು ಹಿಂದುಳಿದವರು ಅನ್ನೋದರಲ್ಲೂ ಮುಂದುವರೆದವರು ಇದ್ದಾರೆ. ಅಂಥ ಒಂದು ಪರಿಸ್ಥಿತಿಯಲ್ಲಿ ನಾವಿದ್ದೀವಿ ಇವತ್ತೆಲ್ಲರೂ ಕೂಡ. ಇಂಥ ಸಂದರ್ಭದಲ್ಲಿ ಎಲ್ಲ ಜಾತಿ ಜನಾಂಗದಲ್ಲೂ ಇರುವಂತಹ ಬಡವರಿಗೆ, ಯಾರು ಅಶಕ್ತರಿದ್ದಾರೆ, ಹಿಂದುಳಿದಿದ್ದಾರೆ, ಗ್ರಾಮಾಂತರ ಪ್ರದೇಶದಲ್ಲಿದ್ದಾರೆ, ಅಂಥವರಿಗೆ ಒಂದು ಆದ್ಯತೆಯನ್ನು ಕೊಟ್ಟು ಅವರನ್ನು ಕೂಡ ಮುಂದೆ ಬರುವುದಕ್ಕೆ ನಾಲ್ಕು ಗೋಡೆಗಳ ಮಧ್ಯೆ ಕುಳಿತು ತಯಾರಿಸಿದ ವರದಿ ಒಪ್ಪಲ್ಲ. ಆಗ ವೀರಶೈವ ಲಿಂಗಾಯತ, ಈಗ ಜಾತಿ ಗಣತಿ ಕೈ ಸುಡುತ್ತೆ. ಸರ್ಕಾರ ಈಗ ಜಾರಿಗೆ ತರೋಕೆ ಹೊರಟಿರೋ ಜಾತಿ ಗಣತಿ ಅವೈಜ್ಞಾನಿಕವಾಗಿದೆ. 4 ಗೋಡೆಗಳ ಮಧ್ಯೆ ಕುಳಿತು ವರದಿ ತಯಾರಿಸಿದ್ದಾರೆ. ಇದನ್ನ ಒಪ್ಪೋಕೆ ಸಾಧ್ಯವಿಲ್ಲ ಅಂತ ಶ್ರೀಶೈಲ ಚನ್ನಸಿದ್ದರಾಮ ಪಂಡಿತಾರಾಧ್ಯ ಸ್ವಾಮೀಜಿಗಳು ಹೇಳಿದ್ದಾರೆ. ಅಲ್ಲದೆ ಹಿಂದೆ ವೀರಶೈವ ಲಿಂಗಾಯತ ಸಮುದಾಯ ಒಡೆಯೋಕೆ ಹೊರಟು ಕೈ ಸುಟ್ಟುಕೊಂಡಿದ್ರಿ.
ಈಗ ಜಾತಿ ಗಣತಿಯಿಂದ ಕೈ ಸುಟ್ಟುಕೊಳ್ತೀರಿ ಅಂತ ಎಚ್ಚರಿಕೆ ನೀಡಿದ್ದಾರೆ. ಜಾತಿ ಗಣತಿ ಸರಿಯಾಗಿ ಆಗಿಲ್ಲ, ಅದು ಅವೈಜ್ಞಾನಿಕವಾಗಿ ಆಗಿದೆ. ಜೊತೆಗೆ ಎಲ್ಲರನ್ನ ಸರಿಯಾಗಿ ಸಂಪರ್ಕ ಮಾಡಿಲ್ಲ. ಕೇವಲ 4 ಗೋಡೆ ಮಧ್ಯದಲ್ಲಿ ಕುಳಿತುಕೊಂಡು ಬೇಕಾದವ್ರನ್ನ ಮಾಡೋದು, ಬೇಡದವ್ರನ್ನ ಬಿಡೋದು, ಈ ರೀತಿ ಮಾಡಿದ ವರದಿ ಅದು ವೈಜ್ಞಾನಿಕ ವರದಿ ಅಂತ ಹೇಳಲಿಕ್ಕಾಗಂಗಿಲ್ಲ. ವೀರಶೈವರು ಸಂಖ್ಯೆ ದೃಷ್ಟಿಯಿಂದ ಕ್ರಮೇಣ ಹೆಚ್ಚಾಗಬೇಕೆ ಹೊರತು ಕ್ರಮೇಣ ಕಡಿಮೆಯಾಗಿ ಇವತ್ತು 60 ಲಕ್ಷ 65 ಲಕ್ಷಕ್ಕೆ ತಂದು ನಿಲ್ಲಿಸ್ತಾ ಇರೋದು ಇದೆಲ್ಲೋ ಒಂದು ಕಡೆಗೆ ಪೂರ್ವಾಗ್ರಹ ಮನೋಭಾವನೆಯಿಂದ ಮಾಡಿರುವಂಥ ವರದಿ ಅಂತ ಅನ್ನಿಸ್ತಾ ಇದೆ. ಅದಕ್ಕೆ ಈ ರೀತಿಯಾದ ವರದಿಯನ್ನು ಸ್ವೀಕಾರ ಮಾಡಲಿಕ್ಕೆ ಮುಂದಾಗೋದು ಸರಿಯಾದ ಕ್ರಮ ಅಲ್ಲ. ವೀರಶೈವ ಶಾಸಕರು, ವೀರಶೈವ ಸಚಿವರು ಇದ್ರ ಬಗ್ಗೆ ಗಂಭೀರವಾಗಿ ಚಿಂತನೆಯನ್ನು ಮಾಡಬೇಕು. ಈ ವರದಿಯಿಂದ ಸಮಾಜಕ್ಕೆ ಬಹಳ ದೊಡ್ಡ ಪೆಟ್ಟು ಬೀಳ್ತಾ ಇದೆ. ಆದರೂ ಕೂಡ ಶಾಸಕರು, ಸಚಿವರು ಸುಮ್ಮ ಕುಂತರು ಅಂದ್ರೆ ಅದು ಎಲ್ಲೋ ಒಂದು ಕಡೆಗೆ ಸಾಮಾಜಿಕವಾಗಿ ಅವರು ಸರಿಯಾದ ನಿಲುವನ್ನು ತಾಳ್ತಾ ಇಲ್ಲ ಅನ್ನುವಂತಹ ಒಂದು ಆರೋಪ ಅವ್ರ ಮೇಲೆ ಸಮಾಜದಲ್ಲಿ ಕೇಳಿಬರ್ತಾ ಇದೆ. ಈ ಹಿಂದೆ ವೀರಶೈವ ಲಿಂಗಾಯತ ವಿಭಾಗೀಕರಣ ಮಾಡಿ ಕೈ ಸುಟ್ಕೊಂಡಂಗೆ ಮತ್ತು ಸರ್ಕಾರ ಕೈ ಸುಟ್ಕೊಳ್ಳೋ ಪರಿಸ್ಥಿತಿ ಬರ್ತದೆ. ಅದಕ್ಕೆ ಇದೇ ಸಂದರ್ಭದಲ್ಲಿ ಎಚ್ಚೆತ್ತುಕೊಂಡು ಹೆಜ್ಜೆ ಇಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಇಪ್ಪತ್ತು ವರ್ಷದಿಂದ ಇಲ್ಲೇ ಇದ್ದೇನೆ, ನನ್ನ ಕೇಳಿದವರೇ ಇಲ್ಲ. ವಿಧಾನಸಭೆಯಲ್ಲಿ ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವ ಜಮೀರ್ ಅಹಮದ್ ಖಾನ್ ರಾಜ್ಯದಲ್ಲಿ ಜೈನ ಸಮುದಾಯದ 20 ಲಕ್ಷ ಜನ ಇದ್ದಾರೆ ಅಂತ ಹೇಳಿದರು. ವರದಿಯಲ್ಲಿ ನಮ್ಮ ಸಂಖ್ಯೆ 1.5 ಲಕ್ಷ ಅಂತ ತೋರಿಸಿದ್ದಾರೆ. ಇದನ್ನು ಒಪ್ಪೋಕೆ ಸಾಧ್ಯವೇ? 20 ವರ್ಷದಿಂದ ಇಲ್ಲೇ ಇದ್ದೀನಿ, ನನ್ನ ಬಳಿ ಯಾರೂ ಬಂದಿಲ್ಲ. ಹಾಗಿದ್ರೆ ಈ ವರದಿ ಸಾಚಾತನವೇನು ಅಂತ ದಿಗಂಬರ ಜೈನ ಜಯತೀರ್ಥ ಶಂಕರ ಸ್ವಾಮೀಜಿ ಪ್ರಶ್ನಿಸಿದ್ದಾರೆ. ಏನು ವರದಿ ಕೊಟ್ಟಿದ್ದಾರೋ ಅದು ನೀವು ನೇರವಾಗಿ ನಮ್ಗೆ ಯಾರೂ ಕೇಳುಲ್ದನ ವರದಿ ಅವ್ರು ಮಾಡಿದ್ದಾರೆ. ನಾನೇ ಇದ್ದಾನೆ, ನಾ ಇಲ್ಲಿ ಇದ್ದಂಥ ಇದೇ 20 ವರ್ಷ ಆಯ್ತು ಇದ್ದಾನೆ. 20 ವರ್ಷನಾಗ ನನಗೆ ಯಾರು ಕೇಳಿಲ್ಲ, ನೀ ಯಾವ ಜಾತಿ ಅವ್ರ ಒಬ್ಬರು ಯಾರಾದರೆ ಒಬ್ಬರು ಸುದ್ದ ನನಗೆ ಯಾರೂ ಕೇಳಿಲ್ಲ. ನನ್ನ 20 ವರ್ಷ ಆಯಿತು, ಒಬ್ಬ ಸಣ್ಣ ಕೂಸು ಸಕಟ್ಟು ಬಂದು ಕೇಳಿಲ್ಲ. ಮತ್ತು ನನಗೆ ಅನ್ನ ಹಿಡಿದರನಿಲ್ಲ, ನನಗೆ ಗೊತ್ತಿಲ್ಲ. ಹತ್ತು ವರ್ಷದಲ್ಲಿ ಎಷ್ಟು ನೀರು ಹರಿದಿದೆ ಎಂದ ಸಾಣೆಹಳ್ಳಿ ಶ್ರೀಗಳು. ಹತ್ತು ವರ್ಷದ ಹಿಂದೆ ಮಾಡಿಸಿರೋ ವರದಿ ಇದು. ಈ 10 ವರ್ಷಗಳಲ್ಲಿ ರಾಜ್ಯದಲ್ಲಿ ಎಷ್ಟು ಪ್ರಮಾಣದ ನೀರು ಹರಿದು ಹೋಗಿಲ್ಲ? 10 ವರ್ಷದಿಂದ ರಾಜ್ಯದಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲವೇ? ಹೀಗಿದ್ದಾಗ ಆಗಿನ ವರದಿಯನ್ನ ಈಗ ಮಂಡಿಸಿರೋದು ಸರಿಯಲ್ಲ ಅಂತ ಸಾಣೆಹಳ್ಳಿ ಮಠದ ಪಂಡಿತಾರಾಧ್ಯ ಸ್ವಾಮೀಜಿ ಅಭಿಪ್ರಾಯ ಪಟ್ಟಿದ್ದಾರೆ. ಕಳೆದ 10 ವರ್ಷಗಳ ಹಿಂದೆ ಈ ಜನಗಣತಿ ನಡೆದಿರೋದು. 10 ವರ್ಷಗಳಿಂದ ಎಷ್ಟು ನೀರು ಹರಿದು ಹೋಗಿದೆ ಈ ದೇಶದಲ್ಲಿ. ಹಾಗಾಗಿ ಅವತ್ತು ಮಾಡಿರೋಂಥ ಜನಗಣತಿ ಅದು ಸರಿಯಾಗಿಲ್ಲ, ವೈಜ್ಞಾನಿಕವಾಗಿಲ್ಲ ಅನ್ನುವಂಥದ್ದು ಬಹುತೇಕ ಇಡೀ ಕರ್ನಾಟಕದ ಎಲ್ಲ ವರ್ಗದ ಅಭಿಪ್ರಾಯ. ಆ ನೆಲೆಯಲ್ಲಿ ಸರ್ಕಾರ 17ನೇ ತಾರೀಕು ಮತ್ತೆ ಮಂತ್ರಿಮಂಡಲದಲ್ಲಿ ಚರ್ಚೆ ಮಾಡ್ತೀವಿ ಅಂತ ಹೇಳಿದರೆ ಬಹುಶಃ ಗಂಭೀರವಾಗಿ ಅವ್ರು ಚರ್ಚೆ ಮಾಡ್ತಾರೆ ಅಂತ ನಾವು ಭಾವಿಸ್ಕೊಳ್ತೀವಿ. ಮತ್ತೆ ಹೊಸದಾಗಿ ಶಾಸ್ತ್ರೀಯವಾಗಿ ಜನಗಣತಿಯನ್ನು ಮಾಡೋವಂಥ ಅಗತ್ಯ ಇದೆ. ಯಾವ ಸಂಖ್ಯೆ ಎಷ್ಟಿದೆ ಅನ್ನೋದು ಖಚಿತವಾಗಿದ್ದು ಅಲ್ಲ. ಯಾಕೆಂದರೆ ಲಿಂಗಾಯತರ ಸಂಖ್ಯೆಯನ್ನೇ ಅದರಲ್ಲಿ ನೋಡಿದ್ರೆ ತುಂಬ ಕಡಿಮೆ ಇದೆ, ಬೇರೆ ಒಂದು ವರ್ಗದ ಸಂಖ್ಯೆ ಜಾಸ್ತಿ ಇದೆ. ಈ ಹಿನ್ನೆಲೆಯಲ್ಲಿ ಮತ್ತೆ
ಜನಗಣತಿಯನ್ನು ಮಾಡಬೇಕು ಅನ್ನುವಂಥದ್ದು ಬಹುತೇಕರ ಅಭಿಪ್ರಾಯ. ನಮ್ಮದು ಕೂಡ ಅದಕ್ಕೆ ಸಹಮತ ಇದೆ. ಸರ್ಕಾರದ ವರದಿ ಒಪ್ಪಲ್ಲ ಎಂದ ಶಿವಸುಜ್ಞಾನ ತೀರ್ಥ ಸ್ವಾಮೀಜಿ. ರಾಜ್ಯ ಸರ್ಕಾರ ಮಂಡಿಸಿದೆ ಅನ್ನೋ ವರದಿಯನ್ನ ನಾವು ಒಪ್ಪಲು ಸಿದ್ಧರಿಲ್ಲ. ವಿಶ್ವಕರ್ಮ ಸಮಾಜ 40 ಲಕ್ಷಕ್ಕೂ ಹೆಚ್ಚು ಜನರನ್ನ ಒಳಗೊಂಡಿದೆ ಅಂತ ಹೇಳ್ತಿದ್ರು. ಈಗ ಸೋರಿಕೆಯಾಗಿರೋ ಅಂಕಿಅಂಶಗಳ ಪ್ರಕಾರ ವಿಶ್ವಕರ್ಮ ಸಮುದಾಯದ ಜನಸಂಖ್ಯೆ ನಾವು ಅಂದುಕೊಂಡಿದ್ದಕ್ಕಿಂತ ಕಡಿಮೆ ಇದೆ. 10 ವರ್ಷಗಳ ಹಿಂದೆ ಮಾಡಿಸಿರೋ ಗಣತಿಯಲ್ಲಿ ಇಷ್ಟು ಕಡಿಮೆ ಸಂಖ್ಯೆ ತೋರಿಸಿದ್ದಾರೆ ಅಂದ್ರೆ ನಾವು ನಂಬೋದು ಹೇಗೆ? ಒಂದು ವೇಳೆ ವರದಿ ಜಾರಿಯಾದ್ರೆ ಇಡೀ ರಾಜ್ಯಾದ್ಯಂತ ಹೋರಾಟ ಮಾಡ್ತೀವಿ ಅಂತ ಶಿವಸುಜ್ಞಾನ ತೀರ್ಥ ಸ್ವಾಮೀಜಿ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ. ಅದೇನೇ ಇರಲಿ, ಇವತ್ತಿನ ದಿನದಲ್ಲಿ ಕೊಟ್ಟಿರ್ತಕ್ಕಂಥ ಅಂಕಿಅಂಶ ಅತ್ಯಂತ ನಮ್ಮೆಲ್ಲರಿಗೆ ಆತಂಕಕಾರಿಯಾಗಿರ್ತಕ್ಕಂಥ ಅಂಕಿಅಂಶವಾಗಿದೆ. ಬಹುಶಃ ಮೊನ್ನೆ ತಾನೇ ನಾವು ನೋಡಿದಾಗ 8 ಲಕ್ಷದ ಚಿಲ್ಲರೆ ಇದೆ ಅಂತಕ್ಕಂಥದ್ದಾಗಿ ನಾವು ನೋಡ್ಪಟ್ವಿ. ಬಹಳ ನೋವನ್ನು ತಂದುಕೊಟ್ಟಿದೆ. ಯಾಕಂತ ಅಂದ್ರೆ ಸುಮಾರು 40ಕ್ಕೂ ಹೆಚ್ಚು ಇದೆ ಅಂತಕ್ಕಂಥ 40 ಲಕ್ಷಕ್ಕೂ ಹೆಚ್ಚು ಸಂಖ್ಯೆ ಇದೆ ಅಂತಕ್ಕಂಥ ನಮ್ಮ ಅಂಕಿಅಂಶಗಳಿಗೆ ಇದು ಬಹಳ ಅತ್ಯಂತ ಕಡಿಮೆ ಸಂಖ್ಯೆಯನ್ನ ತೋರಿಸಿರ್ತಕ್ಕಂಥದ್ದು. ಸಮೀಕ್ಷೆ ಬಹಳ ಒಂದು ರೀತಿಯಲ್ಲಿ ಅಸಮರ್ಪಕವಾಗಿರ್ತಕ್ಕಂಥ ಸಮೀಕ್ಷೆ ಅಂತಕ್ಕಂಥದ್ದಾಗಿ ನಾವು ಭಾವಿಸ್ತೇವೆ. ಹಾಗಾಗಿ ಇದನ್ನ ಪುನರ್ ಅಂಕಿಅಂಶಗಳನ್ನ ನಿರ್ಣಯ ಮಾಡಿ ಹೊರಹಾಕಬೇಕು ಅಂತಕ್ಕಂಥದ್ದು ನಮ್ಮ ಆಗ್ರಹ ಇದೆ. ಯಾಕಂತ ಅಂದ್ರೆ ಇದು ಕೂಡ 10 ವರ್ಷದಲ್ಲಿ ಆದಂತ ಸಂಖ್ಯೆಯನ್ನ ಈಗ ಕೊಟ್ಟಿರ್ತಕ್ಕಂಥದ್ದು ಇಂದಿನ ದಿನಗಳಿಗೆ ಇನ್ನೂ ಕೂಡ ಅದು ಕಡಿಮೆ ಅಂತಕ್ಕಂಥದ್ದಾಗಿ ಅನ್ನಿಸ್ತದೆ. ಹಾಗಾಗಿ ಬಹುಶಃ ಇದೇ ರೀತಿಯಾಗಿ ಬಹಳಷ್ಟು ಸಣ್ಣ ಪುಟ್ಟ ಸಮಾಜಗಳಿಗೂ ಕೂಡ ಇದರಿಂದ ಆತಂಕ ಆಗಿದೆ. ಅಂಕಿಅಂಶಗಳನ್ನ ನೋಡುವಾಗ ಸಹಜವಾಗಿರ್ತಕ್ಕಂಥ ಸಂಖ್ಯೆಗೂ ಈಗ ಹೊರಬಂದಿರ್ತಕ್ಕಂಥ ಸಂಖ್ಯೆಗೂ ನೋಡಿದಾಗ ಬಹಳಷ್ಟು ಕಡಿಮೆ ಇದೆ ಅಂತಕ್ಕಂಥದ್ದಾಗಿ ನಮಗೆ ಅನ್ನಿಸ್ತಾ ಇದೆ. ಹಾಗಾಗಿ ಇದನ್ನ ಸರ್ಕಾರ ಪರಿಶೀಲಿಸಿ ಮತ್ತೊಮ್ಮೆ ಅದನ್ನ ಸರಿಯಾದ ರೀತಿಯಲ್ಲಿ ಜನಗಣತಿಯನ್ನ ಪುನರ್ ಮಾಡಬೇಕು ಅಂತಕ್ಕಂಥದ್ದಾಗಿ ನಮ್ಮ ಆಶಯ ಇದೆ. ಇಲ್ಲ ಅಂತ ಅಂದ್ರೆ ನಾವು ರಾಜ್ಯ ಮಟ್ಟದಲ್ಲಿ ಮಠಾಧಿಪತಿಗಳ ಒಕ್ಕೂಟದಿಂದ, ನಮ್ಮ ಸಮಾಜದ ರಾಜ್ಯ ಮಟ್ಟದ ಸಂಘ ಸಂಸ್ಥೆಗಳ ಒಕ್ಕೂಟದಿಂದ ನಾವು ಅದಕ್ಕೆ ಹೋರಾಟವನ್ನು ಕೂಡ ಮಾಡಬೇಕಾಗ್ತದೆ. ಸಿದ್ದರಾಮಯ್ಯ ಮೊದಲ ಬಾರಿಗೆ ಸಿಎಂ ಆಗಿದ್ದಾಗ ವೀರಶೈವ ಲಿಂಗಾಯತ ವಿಭಜನೆಗೆ ಕೈ ಹಾಕಿ ಭಾರಿ ನಷ್ಟ ಅನುಭವಿಸಿದ್ರು. ಈಗ 2ನೇ ಬಾರಿ ಸಿಎಂ ಆಗಿರೋ ವೇಳೆ ಜಾತಿ ಗಣತಿ ಅನ್ನೋ ಜೇನುಗೂಡಿಗೆ ಕೈ ಹಾಕಿದ್ದಾರೆ. ಸಿದ್ದರಾಮಯ್ಯ ಪ್ರತಿ ಬಾರಿ ಜೇನುಗೂಡಿಗೆ ಜೇನು ನೆಕ್ಕೋ ಬದಲು ಜೇನುಗೂಡಿಗೆ ಕಲ್ಲು ಹೊಡೆಯುತ್ತಿದ್ದಾರಾ ಅನ್ನೋ ಪ್ರಶ್ನೆ ಎದ್ದಿದೆ. ಸಿದ್ದರಾಮಯ್ಯ ಸಂಪುಟದಲ್ಲಿ ಮಂಡನೆಯಾಗಿರೋ ಜಾತಿ ಜನಗಣತಿ ವರದಿಗೆ ರಾಜ್ಯದಲ್ಲಿ ಭಾರಿ ವಿರೋಧ ವ್ಯಕ್ತವಾಗ್ತಿದೆ. ಬಹುತೇಕ ಎಲ್ಲಾ ಸಮುದಾಯಗಳು ವರದಿ ವಿರೋಧ ಮಾಡ್ತಿವೆ. ಇದರಲ್ಲಿ ಅಲ್ಪಸಂಖ್ಯಾತ ಸಮುದಾಯಗಳಲ್ಲಿ ಒಂದಾದ ಕ್ರೈಸ್ತ ಸಮುದಾಯವು ವಿರೋಧ ವ್ಯಕ್ತಪಡಿಸ್ತಿದೆ. ಆದರೆ ಬೆರಳೆಣಿಕೆಯಷ್ಟು ಸಮುದಾಯಗಳು ಮಾತ್ರ ವರದಿ ಜಾರಿಯಾಗಬೇಕು ಅಂತ ಆಗ್ರಹಿಸ್ತಾ ಇವೆ. ಹಾಗಿದ್ರೆ ವರದಿ ಪರ ಇರೋದ್ಯಾರು, ವರದಿಯನ್ನ ವಿರೋಧಿಸೋದು ಯಾರು ಅಂತ ನೋಡೋಣ ಬನ್ನಿ. ಸ್ವಾಮೀಜಿಗಳು ಸರ್ಕಾರಕ್ಕೆ ಕಿವಿಮಾತು ಹೇಳಲು, ತಿಳುವಳಿಕೆ ಮೂಡಿಸಲು ಮುಂದಾಗಿರೋ ಹಿಂದೆ ಕಥೆ ಇದೆ. ರಾಜ್ಯ ಸಚಿವ ಸಂಪುಟದಲ್ಲಿ ಜಾತಿ ಗಣತಿ ವರದಿ ಮಂಡನೆಯಾಗಿತ್ತು. ವರದಿ ಮಂಡನೆಯಾದ ಬಳಿಕ ಅದರಲ್ಲಿರೋ ಅಂಕಿಅಂಶಗಳು ಸೋರಿಕೆಯಾಗಿದ್ವು. ಹೀಗೆ ಅಂಕಿಅಂಶಗಳು ಸೋರಿಕೆಯಾಗ್ತಿದ್ದಂತೆ ಹಲವಾರು ಸಮುದಾಯಗಳಲ್ಲಿ ಅಸಮಾಧಾನದ ಕಿಡಿ ಹೊತ್ತಿಕೊಂಡಿತ್ತು. ಯಾವುದೇ ಕಾರಣಕ್ಕೆ ಸರ್ಕಾರ ಸಂಪುಟದಲ್ಲಿ ಮಂಡನೆ ಮಾಡಿರೋ ಜಾತಿ ಜನಗಣತಿ ವರದಿಯನ್ನ ಒಪ್ಪಲ್ಲ ಅಂತ ಬಹಿರಂಗವಾಗಿಯೇ ಬಹುತೇಕರು ಹೇಳ್ತಿದ್ದಾರೆ. ಇದರಿಂದಾಗಿ ರಾಜ್ಯ ಸರ್ಕಾರಕ್ಕೆ ಜಾತಿ ಜನಗಣತಿ ವರದಿಯಾಗಿರೋ ಆರ್ಥಿಕ ಸಾಮಾಜಿಕ ಸಮೀಕ್ಷೆಯನ್ನ ಸ್ವೀಕರಿಸಬೇಕೋ ಬೇಡವೋ ಅನ್ನೋ ಗೊಂದಲ ಸೃಷ್ಟಿಯಾಗಿತ್ತು. ಇದರ ನಡುವೆ ಹಲವು ಸಮುದಾಯಗಳು ವರದಿ ಸ್ವೀಕರಿಸದಂತೆ ಒತ್ತಡ ಹೇರ್ತಿವೆ. ಅನ್ಯಾಯದ ವಿರುದ್ಧ ಎಲ್ಲರೂ ಒಟ್ಟಾಗಿ ಹೋರಾಡಲು ಸಿದ್ಧ. ವರದಿ ಜಾರಿಯಾದ್ರೆ ಜನಪ್ರತಿನಿಧಿಗಳಿಂದ ರಿಸೈನ್ ಮಾಡಿಸ್ತೀವಿ.
ಸರ್ಕಾರ ಜಾರಿಗೆ ತರ್ತಿರೋ ಆರ್ಥಿಕ ಸಾಮಾಜಿಕ ಸಮೀಕ್ಷಾ ವರದಿ ಅವೈಜ್ಞಾನಿಕವಾಗಿದೆ. ಸರ್ಕಾರವೇನಾದರೂ ಜಾತಿಗಣತಿ ವರದಿಯನ್ನ ಜಾರಿಗೆ ತರಲು ಮುಂದಾದ್ರೆ ರಾಜ್ಯಾದ್ಯಂತ ಹೋರಾಟ ಮಾಡ್ತೀವಿ, ಅನ್ಯಾಯವಾಗಿರೋ ಎಲ್ಲಾ ಸಮುದಾಯಗಳನ್ನು ಒಟ್ಟು ಮಾಡಿ ಹೋರಾಟ ಮಾಡ್ತೀವಿ ಅಂತ ವೀರಶೈವ ಲಿಂಗಾಯತ ಸಮುದಾಯದ ರಾಷ್ಟ್ರಾಧ್ಯಕ್ಷ ಪ್ರದೀಪ್ ಕಂಕನವಾಡಿ ಹೇಳಿದ್ದಾರೆ. ಸರ್ಕಾರವೇನಾದ್ರೂ ನಮ್ಮ ಎಚ್ಚರಿಕೆಯನ್ನ ಕಡೆಗಣಿಸಿ ವರದಿ ಜಾರಿ ಮಾಡಿದ್ರೆ ವೀರಶೈವ ಲಿಂಗಾಯತ ಸಮುದಾಯದ ಎಲ್ಲಾ ಜನಪ್ರತಿನಿಧಿಗಳಿಂದ ರಾಜೀನಾಮೆ ಕೊಡಿಸಿ ಹೋರಾಟಕ್ಕೆ ನಾವು ಸಿದ್ಧ ಅಂತಲೂ ಅವರು ಸವಾಲು ಹಾಕಿದ್ದಾರೆ. ಲಿಂಗಾಯತ ಸಮುದಾಯದ ಶಾಸಕರಿಗೆ ಕಾಂಗ್ರೆಸ್ ಪಕ್ಷದಲ್ಲೂ ಇದ್ದಾರೆ, ಜೆಡಿಎಸ್, ಬಿಜೆಪಿ ಎಲ್ಲಾ ಪಕ್ಷದಲ್ಲೂ ಇದ್ದಾರೆ. ಆದ್ರೆ ಈ ಬಗ್ಗೆ ಅವರು ಯಾವುದೇ ರೀತಿಯಾದಂತಹ ಧ್ವನಿ ಏರಿಸ್ತಾ ಇಲ್ಲ ಅಥವಾ ಪ್ರಶ್ನೆ ಮಾಡ್ತಾ ಇಲ್ಲ ಜಾತಿ ಗಣತಿ ವಿಚಾರವಾಗಿ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? 224 ಶಾಸಕರಲ್ಲಿ 54 ಶಾಸಕರನ್ನ ವೀರಶೈವ ಲಿಂಗಾಯತ ಸಮುದಾಯ ಕೊಟ್ಟಿದೆ. ಕಳೆದ ಎಲ್ಲ ಸರ್ಕಾರದಲ್ಲಿ ಕೂಡ ಅತಿ ಹೆಚ್ಚು ಶಾಸಕರನ್ನು ಕೊಟ್ಟ ಕೊಡುಗೆ ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಸಲ್ಲುತ್ತದೆ. ಈ ಸರ್ಕಾರ ಬರಲಿಕ್ಕೂ ಮುಖ್ಯ ಪಾತ್ರವೇ ವೀರಶೈವ ಲಿಂಗಾಯತ ಸಮುದಾಯ. 39 ಶಾಸಕರನ್ನು ಕೊಟ್ಟ ಸಮುದಾಯ. ಇಂಥ ಸಮುದಾಯಕ್ಕೆ ತಾವೆಲ್ಲರೂ ಗಟ್ಟಿ ಧ್ವನಿಯಿಂದ ನಿಂತ್ಕೊಳ್ಳೇಬೇಕು. ಈ ಸಮೀಕ್ಷೆ ಅನುಷ್ಠಾನವಾದರೆ ತಾವೆಲ್ಲರೂ ರಾಜೀನಾಮೆ ಕೊಟ್ಟು ಮತ್ತೆ ಚುನಾವಣೆಗೆ ಮಾಡಿ ನಮ್ಮ ಸಮುದಾಯ ನಿಮ್ಮನ್ನು ಆರಿಸ್ತಾರೋ ಅನಿಸ್ತ ಕೆಲಸ ಮತ್ತೆ ಮಾಡ್ತದೆ. ಈ ಸಮೀಕ್ಷೆನ ಜಾರಿ ಆಗದಂತೆ ತಾವೆಲ್ಲರೂ ನೋಡಿಕೊಳ್ಳಬೇಕಾಗಿದ್ದು ಸಮಾಜದ ಶಾಸಕರ ಮತ್ತು ಸಚಿವರ ಕರ್ತವ್ಯವಾಗಿದೆ. ನಾಳೆ 17ನೇ ತಾರೀಕು ಕ್ಯಾಬಿನೆಟ್ ನಲ್ಲಿ ಈ ವಿಚಾರವಾಗಿ ಮಂಡನೆ ಇರುತ್ತೆ. ಅಕಸ್ಮಾತ್ ಇದು ಏನಾದ್ರೂ ಮಂಡನೆ ಆದ್ರೆ ಇದ್ರ ಬಗ್ಗೆ ನಿಮ್ಮ ಕ್ರಮ ಏನಾಗಿರುತ್ತೆ ಅಥವಾ ನಿಮ್ಮ ಅದ್ರ ವಿರುದ್ಧವಾಗಿ ನಿಮ್ಮ ಹೋರಾಟ ಏನಾದ್ರೂ ಇರುತ್ತೆ? ನಾಳೆ ಕ್ಯಾಬಿನೆಟ್ ಅಲ್ಲಿ ಏನಾದರೂ ಅವೈಜ್ಞಾನಿಕ ಜಾತಿ ಗಣತಿ ಇಂಪ್ಲಿಮೆಂಟೇಷನ್ ಆದ್ರೆ ರಾಜ್ಯದಲ್ಲಿ ಉಗ್ರ ಹೋರಾಟದ ಜೊತೆಗೆ ಹಿಂದೆಂದೂ ಕಾಣದಂತ ಘಟನೆಗಳು ನಡೆಯುವಂತ ಕೆಲಸಕ್ಕೆ ಈ ಸರ್ಕಾರ ಕೈ ಹಾಕಿದಂತಾಗುತ್ತದೆ. ರಾಜ್ಯದಲ್ಲಿ ಯಾರಿಗೂ ಸಮಾಧಾನವಿಲ್ಲ ಎಂದ ಕ್ರೈಸ್ತ ಮುಖಂಡ. ನಮ್ಮ ಮನೆಗೂ ಯಾರೂ ಬಂದಿಲ್ಲ ಏಕೆ ಎಂದು ಸರ್ಕಾರಕ್ಕೆ ಪ್ರಶ್ನೆ. ರಾಜ್ಯದಲ್ಲಿ ಜಾತಿ ಜನಗಣತಿ ಕುರಿತು ಕೇವಲ ಪ್ರಬಲ ಸಮುದಾಯಗಳು ಮಾತ್ರ ತಗಾದೆ ತೆಗೆದಿಲ್ಲ. ಬದಲಿಗೆ ಅಲ್ಪಸಂಖ್ಯಾತ ಸಮುದಾಯಗಳಲ್ಲಿ ಒಂದಾದ ಕ್ರೈಸ್ತ ಸಮುದಾಯವು ವರದಿಗೆ ವಿರೋಧ ವ್ಯಕ್ತಪಡಿಸಿದೆ. ಸಮೀಕ್ಷಾ ವರದಿ ಕುರಿತು ಇಡೀ ರಾಜ್ಯದಲ್ಲಿ ಯಾರಿಗೂ ಸಮಾಧಾನವೇ ಇಲ್ಲ ಅಂತ ಕ್ರೈಸ್ತ ಮುಖಂಡರು ಬೇಸರ ವ್ಯಕ್ತಪಡಿಸಿದ್ದಾರೆ. ಸಾಮಾನ್ಯವಾಗಿ ಗಣತಿ ಮಾಡೋ ವೇಳೆ ಪ್ರತಿ ಮನೆಗೆ ಭೇಟಿ ನೀಡಿ ಮಾಹಿತಿ ಸಂಗ್ರಹಿಸುತ್ತಾರೆ. ಆದರೆ ಈ ಸಮೀಕ್ಷೆಯ ವೇಳೆ ಯಾರ ಮನೆಗೂ ಭೇಟಿ ನೀಡದೆ ಮಾಹಿತಿ ಸಂಗ್ರಹಿಸಿದ್ದಾರೆ. ಬೇರೆಯವರ ಮನೆ ಬಿಡಿ, ನಮ್ಮ ಮನೆಗೂ ಯಾಕೆ ಯಾರೂ ಭೇಟಿ ನೀಡಿಲ್ಲ ಅಂತ ಕ್ರೈಸ್ತ ಮುಖಂಡರು ಸರ್ಕಾರವನ್ನ ಪ್ರಶ್ನಿಸಿದ್ದಾರೆ. ಇವಾಗ ಲಭ್ಯ ಆಗಿರ್ತಕ್ಕಂಥ ಅಂಕಿಅಂಶಗಳು ನಮಗೆ ಮಾತ್ರ ಅಲ್ಲ, ಇಡೀ ಕರ್ನಾಟಕದಲ್ಲಿರ್ತಕ್ಕಂಥ ಯಾವ ಸಮುದಾಯಕ್ಕೂ ಸರಿಯಾದ ಅಂಕಿಅಂಶ ತಲುಪಿಲ್ಲ. ನಮ್ದು ಸರಿ ಇಲ್ಲ, ನಮ್ದು ಸಹ ಸರಿ ಇಲ್ಲ. ಮತ್ ನಾವ್ ಹೇಳ್ಬೇಕು ಅಂತಂದ್ರೆ ಸರ್, ನನ್ಗೆ ವೈಯಕ್ತಿಕವಾಗಿ ನನ್ನನ್ನು ಬಂದು ಯಾರು ಕೇಳಿಲ್ಲ ಸರ್. ಇನ್ನ ಅದು ಎಲ್ಲಿ ಅವರು ಜನಗಣತಿ ಸರ್ ಇರ್ಬೇಕಲ್ಲ ಸರ್. ಪ್ರತಿಯೊಬ್ಬರು ಮೈಕ್ರೋ ಮ್ಯಾನೇಜ್ಮೆಂಟ್ ಮಾಡ್ತಾರೆ ಅಂತಂದ್ರೆ ಇಟ್ ಶುಡ್ ಬಿ ಮೈಕ್ರೋ ಮ್ಯಾನೇಜ್ಮೆಂಟ್. ಈಚ್ ಅಂಡ್ ಎವ್ರಿ ಕ್ರಿಶ್ಚಿಯನ್ ಶುಡ್ ಬಿ ಅಕೌಂಟಬಲ್. ಆ ರೀತಿ ಆಗಿಲ್ಲ ಅಂತಕ್ಕಂಥದ್ದು ನಮ್ಮ ವಿಚಾರ. ಒಂದು ವರದಿ ಜಾರಿಗೆ ತರಲು ಶೋಷಿತ ಸಮುದಾಯಗಳ ಒತ್ತಾಯ. ಪ್ರಬಲ ಸಮುದಾಯಗಳ ಗೊಡ್ಡು ಬೆದರಿಕೆಗೆ ನಾವು ಬಗ್ಗಲ್ಲ. ರಾಜ್ಯದೆಲ್ಲೆಡೆ ಸರ್ಕಾರದ ವರದಿಗೆ ತೀವ್ರ ವಿರೋಧ ವ್ಯಕ್ತವಾಗಿದೆ. ಇದರ ನಡುವೆ ಶೋಷಿತ ಸಮುದಾಯಗಳು ಈ ಕ್ಷಣದಿಂದಲೇ ಸರ್ಕಾರ ವರದಿ ಜಾರಿಗೆ ತರಲು ನಮ್ಮ ಬೆಂಬಲವಿದೆ ಅಂತ ಹೇಳ್ತಿವೆ. ಯಾವುದೇ ಕಾರಣಕ್ಕೂ ಸರ್ಕಾರ ಪ್ರಬಲ ಸಮುದಾಯಗಳ ಒತ್ತಡಕ್ಕೆ ಮಣಿಯಬಾರದು. ಪ್ರಬಲ ಸಮುದಾಯಗಳ ಗೊಡ್ಡು ಬೆದರಿಕೆಗೆ ನಾವು ಬಗ್ಗಲ್ಲ. ಸರ್ಕಾರ ಶೀಘ್ರವೇ ವರದಿ ಜಾರಿಗೆ ಹೆಚ್ಚಿನ ಒತ್ತು ನೀಡಬೇಕು ಅಂತ ಹೇಳಿದ್ರು. ಒಬ್ಬ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ರಾಜಕೀಯ ನಾಯಕತ್ವವನ್ನ ದುರ್ಬಲಗೊಳಿಸುವ ಪಿತೂರಿಯನ್ನ ಇವರು ಮಾಡ್ತಾ ಇದ್ದಾರೆ ಅಂತ ನಾವು ಹೇಳಬೇಕಾಗುತ್ತೆ. ಬಿಜೆಪಿ ಜೊತೆ ಸೇರಿಕೊಂಡು ಕಾಂಗ್ರೆಸ್ನಲ್ಲಿರುವಂಥ ಕೆಲವರೆಲ್ಲ ಕೈ ಜೋಡಿಸಿಕೊಂಡು ಇವತ್ತು ಸಿದ್ದರಾಮಯ್ಯನವರ ನಾಯಕತ್ವವನ್ನ ದುರ್ಬಲಗೊಳಿಸುವ ಪ್ರಯತ್ನಕ್ಕೆ ಇವರು ಕೈ ಹಾಕ್ತಾ ಇದ್ದಾರೆ. ಅದು ಸಾಧ್ಯ ಇಲ್ಲ ಅನ್ನೋದನ್ನ ನಾವು ಹೇಳ್ತಾ ಇದ್ದೀವಿ. ರಾಜಕಾರಣಿಯ ಮನೆ ಯಾರು ವಿರೋಧ ಮಾಡ್ತಾರೆ, ಆ ಆಡಳಿತ ಪಕ್ಷದಲ್ಲಿರ್ತಕ್ಕಂಥ ಶಾಸಕರಾಗಿರ್ಬೋದು, ಮಂತ್ರಿಗಳಾಗಿರ್ಬೋದು, ಅವ್ರ ಮನೆಗಳಲ್ಲಿ ಹೋಗಿ ಅವ್ರ ಮನವೊಲಿಕೆ ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ. ಅವ್ರ ಮನವೊಲಿಸಿಲ್ಲ ಅಂತ, ಅವ್ರ ಮನವೊಲಿಕೆ ಆಗಿಲ್ಲ ಅಂತಂದಾದ್ರೆ ಅವ್ರನ್ನ ಗೆರವು ಮಾಡುವಂತ ಕೆಲಸವನ್ನು ನಾವು ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಅಂತ ಹೇಳಿ ಈ ಒಂದು ನಿರ್ಣಯಗಳನ್ನು ಕೂಡ ನಾವು ಹೇಳಿದ್ದೀವಿ.
ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷ ಎಚ್.ಎಂ. ರೇವಣ್ಣ ಸರ್ಕಾರದ ವರದಿಯನ್ನ ಸಮರ್ಥಿಸಿಕೊಂಡಿದ್ದಾರೆ. ಜಾತಿ ಗಣತಿಯನ್ನ ವಿಸ್ತೃತವಾಗಿ ಸಿದ್ಧಪಡಿಸಲಾಗಿದೆ. ಮನೆ ಮನೆಗಳಿಗೆ ಭೇಟಿ ನೀಡಿ ಮಾಹಿತಿ ಸಂಗ್ರಹಿಸಲಾಗಿದೆ. ಸಂಗ್ರಹಿಸಿದ ಮಾಹಿತಿ ಆಧರಿಸಿ ಈ ಸಮೀಕ್ಷಾ ವರದಿಯನ್ನ ತಯಾರಿಸಲಾಗಿದೆ. ಈ ವರದಿ ಯಾವುದೇ ಸಮುದಾಯದ ವಿರುದ್ಧವಾಗಿಲ್ಲ. ಇದರಿಂದ ಶೋಷಿತ ಸಮುದಾಯಗಳಿಗೆ ನೆರವಾಗಲಿದೆ ಅಂತ ಅಭಿಪ್ರಾಯ ಪಟ್ಟಿದ್ದಾರೆ. ಭಾರತದಲ್ಲಿ ಜಾತಿ ಅನ್ನೋದು ದೊಡ್ಡ ಕಲಹಕ್ಕೆ ಕಾರಣವಾಗುವಂಥ ವಿಚಾರ. ಆಪ್ತ ಸ್ನೇಹಿತರೇ ಆಗಿದ್ರೂ ಜಾತಿ ವಿಚಾರದಲ್ಲಿ ಸಂಘರ್ಷಕ್ಕೆ ಬೀಳೋ ಮನಸ್ಥಿತಿ ಬೆಳೆಸಿಕೊಂಡಿದ್ದಾರೆ. ಇಂಥ ಪರಿಸ್ಥಿತಿಯಲ್ಲಿ ಸಿದ್ದರಾಮಯ್ಯ ಜಾತಿಯನ್ನು ಜೇನುಗೂಡಿಗೆ ಕೈ ಹಾಕೋಕೆ ಹೋಗಿ ಜೇನುಗೂಡಿಗೆ ಕಲ್ಲು ಹೊಡೆದಿದ್ದಾರಾ ಅನ್ನೋ ಪ್ರಶ್ನೆ ಎದ್ದಿದೆ. ಸಾಮಾನ್ಯವಾಗಿ ಜೇನುಗೂಡಿಗೆ ಕೈ ಹಾಕಿದ್ರೆ ಜೇನು ಸಿಗುತ್ತೆ, ಜೇನುಗೂಡಿಗೆ ಕಲ್ಲು ಹೊಡೆದ್ರೆ ಜೇನು ನೊಣಗಳಿಂದ ಕಚ್ಚಿಸಿಕೊಳ್ಬೇಕು. ಈಗ ರಾಜ್ಯದಲ್ಲಿ ಇಂಥದ್ದೇ ಪರಿಸ್ಥಿತಿ ಸೃಷ್ಟಿಯಾಗಿದೆ. ಈ ಪರಿಸ್ಥಿತಿ ಯಾವಾಗ ತಿಳಿಯಾಗುತ್ತೆ ಅನ್ನೋದಕ್ಕೆ ಕಾಲವೇ ಉತ್ತರ ನೀಡಲಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.